ನಮಸ್ಕಾರ ಸ್ನೇಹಿತರೆ, ಕಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ದೊಡ್ಡ ಬದಲಾವಣೆಗಳಾಗಲಿವೆ. ಇಷ್ಟು ವರ್ಷಗಳಿಂದ ಕಷ್ಟಪಡುತ್ತಿದ್ದ ಕಟಕ ರಾಶಿಯವರಿಗೆ ಈಗ ನೆಮ್ಮದಿ ಸಿಗುವ ಸಮಯ ಬಂದಿದೆ. ಹಾಗಾದ್ರೆ ಆ ಬದಲಾವಣೆಗಳೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕಟಕ ರಾಶಿಯವರಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಕಟಕ ರಾಶಿಯವರಿಗೆ ಈ ವಿಡಿಯೋ ಬಹಳ ಮುಖ್ಯ, ತಪ್ಪದೇ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಶೇರ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಕಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳ ಆರಂಭವು ಸ್ವಲ್ಪ ಒತ್ತಡದಿಂದ ಕೂಡಿರುತ್ತದೆ. ಈ ಸಮಯದಲ್ಲಿ ನೀವು ಸ್ವಲ್ಪ ಹೋರಾಟದ ನಂತರವೇ ಲಾಭ ಮತ್ತು ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತದೆ. ಈ ತಿಂಗಳು ನೀವು ನಿಮ್ಮ ಅಹಂ ಮತ್ತು ಕೋಪವನ್ನು ನಿಯಂತ್ರಿಸಬೇಕು ಮತ್ತು ಜನರೊಂದಿಗೆ ಸಭ್ಯವಾಗಿ ವರ್ತಿಸಬೇಕು. ಈ ತಿಂಗಳು ನಿಮ್ಮ ಮಾತು ಮತ್ತು ನಡವಳಿಕೆಯು ಕೆಲಸಗಳನ್ನು ಸುಗಮಗೊಳಿಸುವುದಲ್ಲದೆ ಅವುಗಳನ್ನು ಹಾಳು ಮಾಡಬಹುದು ಎಂಬುದನ್ನು ನೆನಪಿನಲ್ಲಿಡಿ. ಆಗಸ್ಟ್ ತಿಂಗಳ ಮೊದಲಾರ್ಧದಲ್ಲಿ ಕರ್ಕಾಟಕ ರಾಶಿಚಕ್ರದ ಜನರು ನಿಮ್ಮನ್ನು ದಿಕ್ಕು ತಪ್ಪಿಸುವ ಜನರಿಂದ ಎಚ್ಚರವಾಗಿರಬೇಕು. ತಿಂಗಳ 2ನೇ ವಾರದಲ್ಲಿ ಪ್ರಯಾಣದ ಸಮಯದಲ್ಲಿ ನೀವು ಇದ್ದಕ್ಕಿದ್ದಂತೆ ದೀರ್ಘ ಪ್ರಯಾಣಕ್ಕೆ ಹೋಗುವ ಸಾಧ್ಯತೆ ಇರಬಹುದು. ಪ್ರಯಾಣದ ಸಮಯದಲ್ಲಿ ನೀವು ಪ್ರಭಾವಿ ಜನರನ್ನ ಭೇಟಿಯಾಗುತ್ತೀರಾ. ತಿಂಗಳ ಉತ್ತರಾರ್ಧವು ಮೊದಲಾರ್ಧಕ್ಕಿಂತ ಹೆಚ್ಚು ಶುಭ ಮತ್ತು ಅದೃಷ್ಟಶಾಲಿಯಾಗಿರುತ್ತದೆ. ಈ ಸಮಯದಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವ ಸಾಧ್ಯತೆ ಇದೆ. ಭೂಮಿ ಮತ್ತು ಕಟ್ಟಡಗಳನ್ನು ಖರೀದಿಸುವ ಮತ್ತು ಮಾರಾಟ ಮಾಡುವ ಸಾಧ್ಯತೆಗಳಿವೆ. ಈ ವ್ಯವಹಾರಗಳಿಂದ ನೀವು ಬಯಸಿದ ಲಾಭವನ್ನು ಸಹ ಪಡೆಯುತ್ತೀರಾ. ವ್ಯವಹಾರದಲ್ಲಿ ಅಪೇಕ್ಷಿತ ಲಾಭದಿಂದಾಗಿ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತದೆ. ಕರ್ಕಾಟಕ ರಾಶಿಯವರು ಈ ತಿಂಗಳು ತಮ್ಮ ಎಲ್ಲ ಕಾರ್ಯನಿರತ ಕೆಲಸದ ನಡುವೆಯೂ ತಮ್ಮ ಸಂಗಾತಿಗಾಗಿ ಸಮಯವನ್ನು ಮೀಸಲಿಡಬೇಕಾಗುತ್ತದೆ. ಅವರ ಭಾವನೆಗಳನ್ನು ಗೌರವಿಸುವುದರಿಂದ ಮಾತ್ರ ದಾಂಪತ್ಯ ಜೀವನದಲ್ಲಿ ಸಂತೋಷ ಮತ್ತು ಸಾಮರಸ್ಯವಿರುತ್ತದೆ. ಕಟಕ ರಾಶಿ ಅಂದರೆ ಸ್ವಲ್ಪ ಮಾನಸಿಕವಾಗಿ ಚಂಚಲತೆಯನ್ನು ಹೊಂದಿರುವಂತಹ ವ್ಯಕ್ತಿಗಳೇ ಜಾಸ್ತಿ. ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕನ್ನುವಂತಹ ಗೊಂದಲದಲ್ಲಿರುತ್ತಾರೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ಅಭಿವೃದ್ಧಿಯಾಗಬೇಕು, ಚೆನ್ನಾಗಿರಬೇಕು ಅಂದರೆ ಯಾವ ಪರಿಹಾರಗಳನ್ನು ಪಾಲಿಸಬೇಕು ಅಂತ ಹೇಳ್ತೀನಿ ನೋಡಿ. ಕಟಕ ರಾಶಿಯವರ ಮುಖದಲ್ಲಿ ಯಾವಾಗಲೂ ಅನುಕಂಪ ಅನ್ನುವಂಥದ್ದು, ಇನ್ನೊಬ್ಬರ ಮೇಲೆ ಪ್ರೀತಿ ಅನ್ನುವಂಥದ್ದು, ಪರಿಚಯಸ್ಥರು ಆಗಿರಬೇಕು ಅಂತ ಏನಿಲ್ಲ, ಆದರೂ ಕೂಡ ಅವರ ಮೇಲೆ ಕರುಣೆಯ ಭಾವನೆ ಇರುತ್ತೆ. ಭಿಕ್ಷುಕರಿಗೆ ಸಹಾಯ ಮಾಡುವಂತಹ ಗುಣ ಅಥವಾ ಕಷ್ಟದಲ್ಲಿರುವವರಿಗೆ ಒಂದಷ್ಟು ಸಹಾಯ ಮಾಡುವಂತಹ ಮನಸ್ಥಿತಿ ಕೂಡ ಕಟಕ ರಾಶಿಯವರಲ್ಲಿರುತ್ತೆ. ಆದರೆ ಇವರು ಎಷ್ಟೇ ಸಹಾಯ ಮಾಡಿದರೂ ಕೂಡ ಸಹಾಯವನ್ನು ನೆನಪಿಟ್ಟುಕೊಳ್ಳದೆ ನಿಮಗೆ ಕೇಡು ಬಯಸುವಂತಹವರೇ ಜಾಸ್ತಿ ಇರುತ್ತಾರೆ. ಹಾಗಾಗಿ ಕಟಕ ರಾಶಿಯವರು ಈ ಒಂದು ವಿಚಾರದಲ್ಲಿ ತಿದ್ದಿಕೊಂಡು ಯಾರಿಗೆ ಸಹಾಯ ಮಾಡಬೇಕು, ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನುವಂಥದ್ದನ್ನು ತಿಳಿದುಕೊಂಡು ನಿಮ್ಮ ಜೀವನವನ್ನು ನಡೆಸಿದಾಗ ಅತ್ಯಂತ ಶುಭದಾಯಕವಾಗಿರುವಂತಹ ಫಲಗಳನ್ನು ಕಟಕ ರಾಶಿಯವರು ಪಡೆಯುತ್ತಾರೆ. ಯಾವಾಗಲೂ ಹಣವನ್ನು ಉಳಿಸಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಕಟಕ ರಾಶಿಯವರಿರುತ್ತಾರೆ. ಈ ಒಂದು ತಿಂಗಳಲ್ಲಿ ಸೇವಿಂಗ್ಸ್ ಕುರಿತಾಗಿ ಒಂದಷ್ಟು ದೊಡ್ಡ ಲಾಭಗಳು ಬರುವಂತಹ ಸಂಭವವಿದೆ. ಇದರ ಜೊತೆಗೆ ನೀವು ಸೇವಿಂಗ್ಸ್ ಅನ್ನ ಮಾಡಲು ಹೋಗಿ ಯಾವುದೋ ಒಂದು ಟ್ರೇಡ್ ಮಾಡೋಣ, ಒಂದಷ್ಟು ದುಡ್ಡು ಉಳಿಸೋಣ ಅಂತ ಹೇಳಿ ದುಡ್ಡು ಡಬಲ್ ಮಾಡೋಣ ಅನ್ನುವಂತಹ ಮನಸ್ಥಿತಿಯಲ್ಲಿ ಹೋದರೆ ನಷ್ಟವನ್ನು ಅನುಭವಿಸುವಂತಹ ಸಂಭವಗಳಿವೆ. ಬೇರೆಯವರು ಏನಂದುಕೊಳ್ತಾರೋ ಅಂತ ಹಿಂಜರಿಕೆಯ ಮನಸ್ಥಿತಿ ಇತ್ತು ಅಂದರೆ ಅದನ್ನು ಬಿಟ್ಟು ಮುಂದುವರೆದಾಗ ಮಾತ್ರ ಲಾಭವಾಗುವಂತಹ ಸಂಭವಗಳು ಈ ತಿಂಗಳಲ್ಲಿ ಇರುವಂಥದ್ದು. ಕಟಕ ರಾಶಿಯವರು ಯಾವುದೇ ಒಂದು ಪರಿಸರಕ್ಕೆ ಬೇಗ ಹೊಂದಿಕೊಳ್ಳುತ್ತಾರೆ. ಹಾಗೆ ಈ ಒಂದು ತಿಂಗಳಲ್ಲಿ ಬಹಳ ಓಡಾಟಗಳಿರುತ್ತೆ. ಹಾಗೆ ಈ ತಿಂಗಳು ಮಾನಸಿಕ ಒತ್ತಡ ಜಾಸ್ತಿ ಇರುತ್ತೆ. ಇವರ ಮೇಲೆ ಬೇರೆ ಯಾರಾದರೂ ಬಂದು ಒಂದಷ್ಟು ಒತ್ತಡ ಹಾಕುವಂಥದ್ದು. ಹಾಗಾಗಿ ಕಟಕ ರಾಶಿಯವರು ಈ ಒಂದು ವಿಚಾರಗಳ ಬಗ್ಗೆ ಗಮನ ಹರಿಸಬೇಕು. ಕೆಲಸ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ಅವರು ಸಕ್ಸಸ್ ಆಗಲು ಸಾಧ್ಯ. ಪ್ರತಿದಿನ ಧ್ಯಾನವನ್ನು ಮಾಡಿದರೆ ಒಳ್ಳೆಯದು. ಈ ತಿಂಗಳು ನರದೃಷ್ಟಿ ದೋಷಗಳಿಂದ ಪಾರಾಗಬೇಕು. ನರದೃಷ್ಟಿ ದೋಷ ಅಂದರೆ ಜನಗಳು ನೀವು ಅಭಿವೃದ್ಧಿಯಾಗಬಾರದು, ಎತ್ತರಕ್ಕೆ ಬೆಳೆಯಬಾರದು, ನಿಮ್ಮ ಜೀವನದಲ್ಲಿ ನೀವು ಸಕ್ಸಸ್ ಆಗಬಾರದು ಅಂತ ನಿಮ್ಮ ಸುತ್ತಮುತ್ತಲಿನ ಜನಗಳೇ ಬಯಸುತ್ತಾ ಇರುತ್ತಾರೆ. ಹಾಗಾಗಿ ಸಕ್ಸಸ್ ಆಗಬೇಕು ಅಂದರೆ ಈ ನರದೃಷ್ಟಿಯಿಂದ ಪಾರಾಗಬೇಕು ಅಂದರೆ ಪ್ರತಿನಿತ್ಯ ಶಿವ ಪಂಚಾಕ್ಷರಿ ಮಂತ್ರವನ್ನು ಮತ್ತು ಓಂ ನಮಃ ಶಿವಾಯ ಮಂತ್ರವನ್ನು ಹೇಳಿ. ಹಾಗೆ ಈ ಒಂದು ತಿಂಗಳಲ್ಲಿ ಕಟಕ ರಾಶಿಯವರ ಜೀವನದಲ್ಲಿ ಬಹಳ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು. ಆ ದೊಡ್ಡ ಬದಲಾವಣೆಗಳು ಯಾವುವು ಅಂದರೆ
ಆಸ್ತಿ ಮಾಡುವಂತಹ ಮನಸ್ಸು ಕಟಕ ರಾಶಿಯವರಿಗೆ ಖಂಡಿತವಾಗಲೂ ಇರುತ್ತೆ. ಪ್ರಾಪರ್ಟಿ ತಗೋಬೇಕು, ನಾವು ಕೂಡ ಸೆಟಲ್ ಆಗಬೇಕು ಅನ್ನುವ ಮನಸ್ಥಿತಿ ಬರುತ್ತೆ. ಹಾಗೆ ಒಂದಷ್ಟು ಭೋಗ ವಸ್ತುಗಳು, ದೊಡ್ಡ ಕಾರ್ ತಗೋಬೇಕು, ಐಷಾರಾಮಿ ಕಾರು ತಗೋಬೇಕು ಎನ್ನುವ ಮನಸ್ಥಿತಿ ಕೂಡ ಈ ಒಂದು ಮಾಸದಲ್ಲಿ ಬರಬಹುದು. ಇದರ ಜೊತೆಗೆ ಖರೀದಿ ಮಾಡುವಂತಹ ಯೋಗಗಳು ಕೂಡ ಬರುವಂಥದ್ದು. ಇದರ ಜೊತೆಗೆ ಇನ್ನಷ್ಟು ದೊಡ್ಡ ಬದಲಾವಣೆಗಳು ಏನು ಅಂದರೆ, ಅವಿವಾಹಿತರಿಗೆ ವಿವಾಹ ಆಗುವಂತಹ ಸಂಭವಗಳು ಕೂಡ ಅಥವಾ ವಿವಾಹದ ಮಾತುಕತೆಗಳು ಕೂಡ ಆಗುವಂತಹ ಸಂಭವಗಳು ಕೂಡ ಈ ತಿಂಗಳಲ್ಲಿ ಇದೆ. ಹಾಗೆ ಸರ್ಕಾರದ ಕಡೆಯಿಂದ ಈ ತಿಂಗಳು ಕೊಂಚ ಸಂತಸದ ಸುದ್ದಿಯನ್ನು ನಿರೀಕ್ಷೆ ಮಾಡಬಹುದು. ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ಏನಾದರೂ ಅಡೆತಡೆಗಳಾಗುತ್ತಿದ್ದರೆ ಈ ತಿಂಗಳು ಅವೆಲ್ಲವೂ ಕೂಡ ಕೈಗೂಡುತ್ತವೆ. ಹಾಗೆ ಅನ್ಯಾಯದಿಂದ ನಿಮಗೆ ಒಂದಷ್ಟು ನಷ್ಟವಾಗಬಹುದು. ಅನ್ಯಾಯದ ಮಾರ್ಗದಲ್ಲಿ ನೀವೇನಾದರೂ ಹೋಗ್ತಾ ಇದ್ದೀರಾ ಅಂದರೆ, ಅಥವಾ ಬಹಳ ಸಮಯದಿಂದ ಅನ್ಯಾಯದ ಮಾರ್ಗದಲ್ಲಿ ನಡೆಯುತ್ತಿದ್ದರೆ ನೀವೇನಾದರೂ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ ಅಂದರೆ, ಖಂಡಿತವಾಗಲೂ ಈ ಒಂದು ತಿಂಗಳಲ್ಲಿ ಆ ಅನ್ಯಾಯವೇ ನಿಮಗೆ ಮುಳುವಾಗಿ ಅನ್ಯಾಯದಿಂದ ಏನೆಲ್ಲ ಸಂಪಾದನೆ ಮಾಡುತ್ತಿರುತ್ತೀರಾ ಎಲ್ಲವನ್ನ ಕಳೆದುಕೊಳ್ಳುವಂತಹ ಸಂಭವಗಳು ಕೂಡ ಇರುವಂಥದ್ದು. ಹಾಗಾಗಿ ಅನ್ಯಾಯದ ಮಾರ್ಗದಲ್ಲಿ ಹೋಗುವವರು ಎಚ್ಚರದಲ್ಲಿರಬೇಕಾಗುತ್ತೆ. ಮಾಡಿದಂತಹ ತಪ್ಪನ್ನು ತಿದ್ದಿಕೊಂಡು ನಡೆದಾಗ ಮಾತ್ರ ಲಾಭವಾಗುತ್ತೆ. ಇಷ್ಟು ದಿನ ಮಾಡಿದ್ದಾಯಿತು, ಇನ್ನು ಮೇಲಾದರೂ ಸರಿ ದಾರಿಯಲ್ಲಿ ಹೋಗಿ ಅಂತ ಸಲಹೆಯನ್ನು ಹೇಳ್ತಾ ಇದ್ದೀನಿ. ಹಾಗೆ ಸಹೋದರ ಸಹೋದರಿಯರೊಂದಿಗೆ ಒಂದಷ್ಟು ಸಂತೋಷದ ವಾತಾವರಣ ಇರಬಹುದು. ಮನೆಯಲ್ಲಿ ಸಹೋದರ ಸಹೋದರಿಗೆ ಸಂತಾನ ಪ್ರಾಪ್ತಿಯಾಗಿ ಮಾವ ಅನ್ನುವಂತಹ ಪಟ್ಟ ಕೂಡ ಖಂಡಿತವಾಗಲೂ ಈ ಒಂದು ತಿಂಗಳಲ್ಲಿ, ಅಥವಾ ಅತ್ತೆ ಅನ್ನುವಂತಹ ಪಟ್ಟ ಕೂಡ ನಿಮಗೆ ಸಿಗಬಹುದು. ತಂದೆ ಹಾಗೂ ಗುರುವಿನ ಸೇವೆಯನ್ನ ಮಾಡಿ ಅವರ ಆಶೀರ್ವಾದವನ್ನ ಪಡೆದುಕೊಳ್ಳಿ. ಅವರ ಮಾರ್ಗದರ್ಶನವನ್ನ ಪಡೆದುಕೊಂಡು ಮುಂದೆ ಹೋಗಬೇಕಾಗುತ್ತದೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ನಿರಾಸಕ್ತಿ ಅನ್ನುವಂಥದ್ದಾಗಬಹುದು. ಆದರೆ ಬುಧ ಗ್ರಹದ ಅನುಗ್ರಹದಿಂದಾಗಿ ಬುಧ ಗ್ರಹದ ಸ್ತೋತ್ರವನ್ನ ಪಠಿಸುವುದರಿಂದ ಓದಿನಲ್ಲಿ ಏಕಾಗ್ರತೆಯನ್ನ ಸಾಧಿಸಬಹುದು. ಈ ತಿಂಗಳಲ್ಲಿ ಉಡುಗೊರೆಗಳನ್ನ ಪಡೆದುಕೊಳ್ಳಬಹುದು. ಸ್ಟೇಷನರಿ ವಸ್ತುಗಳು ಅಥವಾ ಬಟ್ಟೆ ವ್ಯಾಪಾರಿಗಳು ಮಾಡುವಂಥವರಿಗೆ ಇರಬಹುದು. ಸಿನಿಮಾ ನಟ ನಟಿಯರು, ಇಂಜಿನಿಯರಿಂಗ್, ಔಷಧಿ ವ್ಯಾಪಾರಿಗಳಿಗೆ ಲಾಭದಾಯಕವಾದ ತಿಂಗಳಿದಾಗಿರುತ್ತದೆ. ರೈತರಿಗೂ ಕೂಡ ಅತ್ಯಂತ ಶುಭವಾಗಿದೆ ಅಂತ ಹೇಳಬಹುದು. ನೀವು ಯಾವ ಬೆಳೆಯನ್ನು ಹಾಕಿರುತ್ತೀರಾ ಆ ಬೆಳೆ ಚೆನ್ನಾಗಿ ಫಸಲು ಕೊಡುವಂತಹ ತಿಂಗಳು. ಎಣ್ಣೆ, ಕಬ್ಬಿಣ ವ್ಯಾಪಾರಿಗಳು, ಕಾರ್ಮಿಕರು ಎಲ್ಲರಿಗೂ ಕೂಡ ಲಾಭದಾಯಕವಾಗಿರುತ್ತದೆ. ಹಾಗೆ ಒಂದಷ್ಟು ಜೂಜನ್ನು ಹಾಡುವಂತಹ ಮನಸ್ಥಿತಿ ಕೂಡ ಈ ತಿಂಗಳಲ್ಲಿ ಬರಬಹುದು. ಹಾಗಾಗಿ ಇದರಿಂದ ನಷ್ಟ ಅಂತ ಹೇಳಬಹುದು. ಈ ತಿಂಗಳು ನಿಮಗೆ ಆಶ್ಚರ್ಯಗಳಿಂದ ಕೂಡಿದೆ. ಗ್ರಹಗಳ ಪರಿವರ್ತನೆಯಿಂದ ನಿಮಗೆ ಯಶಸ್ಸು ಸಿಗಲಿದೆ. ಆರ್ಥಿಕವಾಗಿ ಉತ್ತಮ ಫಲಿತಾಂಶವಿದೆ. ಹಣಕಾಸಿನ ಪ್ರಯೋಜನಗಳನ್ನು ಪಡೆಯಬಹುದು. ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿ ಅವಕಾಶಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಭೂಮಿಗೆ ಸಂಬಂಧಿಸಿದ ತೀರ್ಮಾನವು ನಿಮ್ಮ ಪರವಾಗುವುದು. ವೃತ್ತಿಯಲ್ಲಿ ಕೆಲಸವನ್ನು ಮುಗಿಸಲು ನಿಮಗೆ ಸಹೋದ್ಯೋಗಿಗಳ ಬೆಂಬಲ ಸಿಗಲಿದೆ. ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸಿದರೆ ಸರಿಯಾದ ಸಮಯವಲ್ಲ. ನೀವು ನಿರೀಕ್ಷಿತ ಫಲವನ್ನು ಪಡೆಯುವುದಿಲ್ಲ. ನಿಮ್ಮ ಕುಟುಂಬ ಜೀವನದಲ್ಲಿ ಹೊಂದಾಣಿಕೆ ಇರಲಿದೆ. ಈ ತಿಂಗಳಲ್ಲಿ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಮತ್ತು ಪ್ರತಿ ಭಾನುವಾರ ಸೂರ್ಯದೇವನಿಗೆ ನಮಸ್ಕಾರವನ್ನು ಮಾಡಿ. ಇದರಿಂದ ಒಂದಷ್ಟು ಲಾಭಗಳು ಕೂಡ ಕಟಕ ರಾಶಿಯವರ ಜೀವನದಲ್ಲಾಗುತ್ತೆ ಮತ್ತು ಲಾಭದಾಯಕವಾಗಿರುತ್ತೆ. ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ ಮತ್ತು ಈ ಮಾಹಿತಿಯನ್ನು ಕಟಕ ರಾಶಿಯವರಿಗೆ ತಪ್ಪದೇ ಶೇರ್ ಮಾಡಿ. ಅವರು ಕೂಡ ಕಷ್ಟಗಳಿಂದ ಹೊರಬರುವಂತಾಗಲಿ. ನಿಮಗೂ ಒಳಿತಾಗುತ್ತೆ. ಕಟಕ ರಾಶಿಯವರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.